ನಮಸ್ಕಾರ. ನನ್ನ ಹೆಸರು ವಿಷ್ಕಂಡಯ್ಯ ಶಶಿ ಅಂತೇಳಿ. ಲೋಕಪಾಲ್ ವಿದ್ಯಾಮಂದಿರ್ ಬಡವನಹಳ್ಳಿ ವತಿಯಿಂದ ಈ ದಿನ ಸೈನ್ಸ್ ಇನೋವೇಷನ್ ಮೈಕ್ ಇವೆಂಟ್ ಹಾಗೆ ಗ್ರಾಜುಯೇಷನ್ ಡೇ 3 ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ನಮ್ಮ ಲೋಕಪಾಲ್ ಆಡಳಿತ ಮಂಡಳಿ ವತಿಯಿಂದ ಈ ಒಂದು ಅದ್ದೂರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದರೊಳಗೆ ಸೈನ್ಸ್ ಇನೋವೇಷನ್ಸ್ ಹೊಸದಾಗಿ ಮಕ್ಕಳಲ್ಲೇ ಉಂಟಾಗ್ತಕ್ಕಂಥ ಕ್ರಿಯೇಟಿವಿಟಿ ಮೈಂಡ್ ಅನ್ನ ಬಳಸಿ ಅವ್ರ ಕಡೆಯಿಂದನೇ ಮಾಡೆಲ್ಸ್ ಗಳನ್ನ ಮಾಡಿಸಲಾಗಿದೆ. ಹಾಗೆ ಅತಿ ಮುಖ್ಯವಾಗಿ ರಾಮ ಮಂದಿರದ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಮ್ಮ ಮಕ್ಕಳೆಲ್ಲ ರಾಮ ಮಂದಿರದ ಮಾಡೆಲ್ ಅನ್ನ ಮಾಡಿದ್ದಾರೆ. ಇಲ್ಲಿ 10 ಮಾಡೆಲ್ಗಳು ಅದ್ಭುತವಾಗಿ ಆಯೋಜನೆಗೊಂಡಿದೆ. ಹಾಗೆ ಈ ಮಾಡೆಲ್ಗಳನ್ನ ಈಗ ತಾನೇ ಪೂಜೆ ಮಾಡೋದ್ರ ಮೂಲಕ ರಾಮನಲ್ಲಿ ಬೇಡ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಬರಲಿ ಅಂತ ಹೇಳ್ಕೊಂಡಿದ್ದೀವಿ. ಹಾಗೇನೆ ಇದರ ನಂತರವಾಗಿ ಇಲ್ಲಿ ಅಮ್ಯೂಸ್ಮೆಂಟ್ ಗೇಮ್ಗಳನ್ನ ಇನ್ಸ್ಟಾಲ್ ಮಾಡೋಕೆ ಕಾರಣ ಏನಪ್ಪಾ ಅಂತಂದ್ರೆ ಮಕ್ಕಳ ಮನಸ್ಸು ಉಲ್ಲಾಸಗೊಳ್ಳಿ ಅನ್ನೋ ಕಾರಣಕ್ಕೆ ಅಮ್ಯೂಸ್ಮೆಂಟ್ ಗೇಮ್ಗಳನ್ನ ಮಾಡಲಾಗಿದೆ. ಹಾಗೆ ನಮ್ಮ ಹೊಸದೊಂದು ಕಟ್ಟಡ ಕೂಡ ಇಲ್ಲಿ ನಡೀತಾ ಇದೆ. ಹಾಗೆ ಅದ್ರ ಮೂಲಕ ನಮ್ಮ ಎಲ್ಲಾ ಕ್ಲಾಸ್ ರೂಮ್ಗಳಲ್ಲಿ ಮಾಡೆಲ್ಗಳನ್ನ ಇಟ್ಟು ನಮ್ಮ ಮಕ್ಕಳು ಏನೆಲ್ಲ ಸೈನ್ಸ್ ಮೂಲಕ ಇನೋವೇಷನ್ಸ್ ಆಕ್ಟಿವಿಟೀಸ್ ನ ಮಾಡಿದ್ದಾರೆ ಅದನ್ನೆಲ್ಲ ಮುಂದಿನ ಹಂತದಲ್ಲಿ ತೋರಿಸ್ತೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಆಡಳಿತ ಮಂಡಳಿಯ ಎಲ್ಲಾ ಸರ್ವ ಸದಸ್ಯರು, ದೊಡ್ಡ ಸಿದ್ದಪ್ಪ ಅವರು ಇರ್ಬೋದು, ಕೃಷ್ಣಪ್ಪ ಅವರು ಇರ್ಬೋದು, ಹಾಗೆ ಡಾಕ್ಟರ್ ಕೃಷ್ಣಪ್ಪ ಅವರು ಇರ್ಬೋದು, ನಮ್ಮ ನಾಗರಾಜ್ ಸರ್ ಅವರು ಇರ್ಬೋದು, ಕರೇಣ ಸರ್ ಅವರು ಇರ್ಬೋದು, ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲರಿಗೂ ಪೂರಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಅಂತ ಬಡವನಹಳ್ಳಿ ಹಾಗೂ ಈ ವ್ಯಾಪ್ತಿಯ ಎಲ್ಲಾ ಊರಿನ ಗ್ರಾಮಸ್ಥರಲ್ಲಿ ಮನವಿಯನ್ನ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಹುಮುಖ್ಯವಾಗಿ ಸೈನ್ಸ್ ಇನೋವೇಷನ್ಸ್ ಹಾಗೂ ಮೈಕ್ ಇವೆಂಟ್ ಮತ್ತೆ ಗ್ರಾಜುಯೇಷನ್ ಡೇ ನ ಬಹುಮುಖ್ಯವಾದ ಮತ್ತು ಅದ್ಭುತವಾದ ಹಂತ ಏನಪ್ಪಾ ಅಂತಂದ್ರೆ ಅದು ರಾಮ ಮಂದಿರ. ಸುಮಾರು ವರ್ಷಗಳಿಂದ ನೆನೆಗುದಿಗೆದ್ದಂತ ರಾಮ ಮಂದಿರ ಇತ್ತೀಚೆಗೆ ಉದ್ಘಾಟನೆಗೊಂಡಿದೆ. ನಮ್ಮಲ್ಲೂ ಕೂಡ ರಾಮ ಮಂದಿರ ಕಾನ್ಸೆಪ್ಟ್ ಅನ್ನ ಮಕ್ಕಳು ಅದ್ಭುತವಾಗಿ ಮಕ್ಕಳ ಪ್ರತಿಭೆಯನ್ನ ಅನಾವರಣಗೊಳಿಸಿದ್ದಾರೆ. ಇಲ್ಲಿ ನೋಡ್ಬೋದು ರಾಮ ಮಂದಿರದ ಅದ್ಭುತವಾದ ಕಲ್ಪನೆ, ಅದ್ಭುತವಾದ ಕೆತ್ತನೆನ ನಮ್ಮ ಮಕ್ಕಳು ಮಾಡೆಲ್ ಮೂಲಕ ತೋರಿಸಿದ್ದಾರೆ. ಈ ಮಾಡೆಲ್ಗಳೆಲ್ಲ ಜನ ನೋಡ್ತಾ ಈ ಒಂದು ಕಾರ್ಯಕ್ರಮವನ್ನ ಒಂದು ಬೆರಗನ್ನ ಕೊಡ್ತದೆ ಈ ಮಾಡೆಲ್ ಅಂತ ಹೇಳಕ್ಕೆ ನಾ ಇಚ್ಛೆ ಪಡ್ತೇನೆ. ಸೊ ಇಲ್ಲಿ ಬಹುಮುಖ್ಯವಾಗಿ ಇನೋವೇಷನ್ಸ್ ಸೈನ್ಸ್ ಇನೋವೇಷನ್ ಕಾರ್ಯಕ್ರಮ ನನಗೆ ತಿಳಿದ ಮಟ್ಟಿಗೆ ನಾವು ಇದೇ ಫಸ್ಟ್ ವರ್ಷ. ಯಾಕೆಂತಂದ್ರೆ ಬಡವನಹಳ್ಳಿ ಲೋಕಪಾಲ್ ವಿದ್ಯಾಮಂದಿರಕ್ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಕಾಡೆಮಿಕ್ಸ್ ಗೆ ಎಂಟ್ರಿ ಕೊಟ್ಟಿದ್ದು ನಾನು ಇದೇ ಮೊದಲನೇ ವರ್ಷ. ಅಕಾಡೆಮಿಕ್ ವತಿಯಿಂದ ನಾವು ಇದು ಕಾನ್ಸೆಪ್ಟ್ ಅನ್ನ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಈ ಕಾರ್ಯಕ್ರಮದ ತರುవాత ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನವೆಂಬರ್ ತಿಂಗಳಲ್ಲಿ ನಡೆಸ್ತೀವಿ ಅಂತ ನಮ್ಮೆಲ್ಲಾ ಪೋಷಕರಿಗೆ ಒಂದು ಆಶ್ವಾಸನೆಯನ್ನ ನಾನು ಕೊಡ್ತೀನಿ. ಕಾರಣ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಇನ್ಮೇಲೆ ಸೈನ್ಸ್ ಇನೋವೇಷನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮ ಇದ್ದೇ ಇರುತ್ತೆ. ಸರ್, ಈಗ ಇಷ್ಟೊಂದೆಲ್ಲ ಮಾಡಲ್ಸ್ ಇದೆಯಲ್ಲ, ಪ್ರತಿಯೊಂದು ಸ್ಟೂಡೆಂಟ್ಸ್ ಮಾಡಿರೋದು ಅಥವಾ ಸ್ಕೂಲ್ ವೈಸ್ ಮಾಡಿರೋದು ಸರ್? ಇಲ್ಲಿ ಪ್ರತಿಯೊಂದು ಮಕ್ಕಳೇ ಮಾಡಿರತಕ್ಕಂಥದ್ದು. ಇಲ್ಲಿ ನಮ್ಮ ಮಕ್ಕಳಿಗೆ ಏನೆಲ್ಲ ಟಿ ಶರ್ಟ್ ಇಶ್ಯೂ ಮಾಡಿದೀವಿ ಅವರೆಲ್ಲ ಈ ಮಾಡೆಲ್ ನ ಮಾಡ್ಕೊಂಡ್ ಬಂದಿರೋಂತ ಮಕ್ಕಳುಗಳು. ಸೈನ್ಸ್ ಇನೋವೇಷನ್ಸ್ ಕಾರ್ಯಕ್ರಮಕ್ಕೆ ನಾವು ಒಂದು ಮೆರುಗು ಕೊಡ್ಲಿ ಅಂತಾನೆ ಹೇಳಿ ಈಗ ಈ ಮಾಡೆಲ್ಗಳನ್ನ ಮಾಡ್ಬೇಕಂತ ಮಕ್ಕಳಿಗೆ ಮಾಹಿತಿ ಕೊಟ್ಟಿದ್ವಿ. ಮಕ್ಕಳೇ ಸ್ವತಃ ಮಾಡಿರೋದು, ಅದ್ರೊಳಗೂ ಹೆಚ್ಚು ಖರ್ಚು ಮಾಡದೆ ತುಂಬಾ ಕಮ್ಮಿ ಬಜೆಟ್ ನಲ್ಲಿ ಈ ಮಾಡೆಲ್ಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಲೋಕಪಾಲ್ ವಿದ್ಯಾಮಂದಿರದ ವಿಶೇಷತೆ ಏನು? ಲೋಕಪಾಲ್ ಅಂದ್ರೆ ಲೋಕವನ್ನ ಕಾಯ್ತಕ್ಕಂತ ಜಗನಾಯಕ, ಅದು ಈಶ್ವರ. ಈಶ್ವರನ ಹೆಸರಿನಲ್ಲಿ ದೊಡ್ಡ ಸಿದ್ದಪ್ಪ ಅವರು ಒಂದು ಪರಿಕಲ್ಪನೆಯನ್ನ ಇಟ್ಕೊಂಡು ರಿಟೈರ್ಡ್ DDP ಅವರು ಸ್ಟಾರ್ಟ್ ಮಾಡಿದಂತ ಸಂಸ್ಥೆ ಇದು. 36 ವರ್ಷಗಳ ಇಲ್ಲಿ ಸಲ್ಲಿದೆ. 36 ವರ್ಷಗಳ ತರುవాత ಈಗ ನಾವು ಮಂಜುನಾಥ್ ಮತ್ತೆ ವಿಷಕಂಠಯ್ಯ ನಾನು ಇಬ್ರು ಸೇರಿ ಈ ಒಂದು ಸಂಸ್ಥೆನ ಮುನ್ನಡೆಸುವ ಜವಾಬ್ದಾರಿಯನ್ನು ವಹಿಸ್ಕೊಂಡಿದೀವಿ. ಮಂಜುನಾಥ್ ಅವರು ಮತ್ತೆ ನಾನು ಈ ಸಂಸ್ಥೆನ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಕ್ಕೆ ತಗೊಂಡೋಗ್ತೀವಿ ಅಂತ ಭರವಸೆಯನ್ನ ನೀಡ್ತೀವಿ. ಸರ್, ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕಡೆ ಕೂಡ ಎಲ್ಲಾ ಕೂಡ ಶಾಲೆಗಳು ಇರ್ತಕ್ಕಂಥದ್ದು, ಎಲ್ಲಾ ಕಡೆ ದೊಡ್ಡ ಸ್ಕೂಲ್ ಕಟ್ಟಿರ್ತಕ್ಕಂಥದ್ದು, ಎಲ್ಲಾ ಶಾಲೆಗೂ
ಹೋಲಿಸ್ಕೊಂಡೆ ಲೋಕಪಾಲ್ ವಿದ್ಯಾಮಂದಿರಕ್ಕೆ ಪೇರೆಂಟ್ಸ್ ಯಾಕೆ ಮಕ್ಕಳನ್ನ ಅಡ್ಮಿಷನ್ ಮಾಡ್ತಾರೆ? ಲೋಕಪಾಲ್ ವಿದ್ಯಾಮಂದಿರದಲ್ಲಿ ಇಲ್ಲಿ ಸಂಪನ್ಮೂಲಗಳೆಲ್ಲ ಸಮೃದ್ಧವಾಗಿದೆ. ಕಾರಣ ಏನಪ್ಪಾ ಅಂತಂದ್ರೆ ಇಡೀ ಮಧುಗಿರಿ ತಾಲೂಕಿಗೆ ಏಕೈಕವಾದಂತ ಸ್ವಿಮ್ಮಿಂಗ್ ಪೂಲ್ ಇರ್ತಕ್ಕಂತ ಒಂದು ಶಾಲೆ ಅಂತಂದ್ರೆ ಅದು ಲೋಕಪಾಲ್ ವಿದ್ಯಾಮಂದಿರ್. ಅದು ಕೂಡ ಬಡವನಹಳ್ಳಿಯಲ್ಲಿದೆ. ನಮ್ದು ಉತ್ಕೃಷ್ಟ ಮಟ್ಟದ ಸ್ವಿಮ್ಮಿಂಗ್ ಪೂಲ್ ಇದೆ. ಮಕ್ಕಳಿಗೆ ಈಜು ತರಬೇತಿಯನ್ನ ನೀಡ್ತೀವಿ. ಹಾಗೆ ಇಲ್ಲಿ ರೊಬೋಟಿಕ್ ಕ್ಲಾಸಸ್ ಇರ್ಬೋದು, ಅಬಾಕಸ್ ಕ್ಲಾಸಸ್ ಇರ್ಬೋದು. ಅಬಾಕಸ್ ನಲ್ಲಿ ಈ ವರ್ಷ ನಮ್ಮ ಮಗು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಸೆಕೆಂಡ್ ಪ್ರೈಸ್ ಅನ್ನ ಗೆದ್ದಿದೆ. ಅದು ಕೂಡ ಅದ್ಭುತವಾದ ಸಾಧನೆ. ಅದು 4ನೇ ತರಗತಿಯ ವಿದ್ಯಾರ್ಥಿ. ಸೊ ಈ ತರದ ಕಾರ್ಯಕ್ರಮಗಳು ಮುಂದಿನ ಮಟ್ಟಗಳಲ್ಲಿ ಹೆಚ್ಚು ಹೆಚ್ಚು ನಡೀತವೆ. ಕೆಲವೊಂದು ಕಾರ್ಯಕ್ರಮಗಳನ್ನ ಮುಂದಿನ ಈ ಸಮ್ಮರ್ ಕ್ಯಾಂಪ್ ನಲ್ಲಿ ನಾವು ಕೊಡೋದ್ರ ಮೂಲಕ ಮಕ್ಕಳಲ್ಲಿ ಹೊಸ ಚೈತನ್ಯವನ್ನ ಹಾಗೆ ಪೇರೆಂಟ್ಸ್ ನಲ್ಲಿ ಉತ್ಕೃಷ್ಟವಾದ ಭರವಸೆಯನ್ನ ಮೂಡಿಸ್ತೀವಿ ಅಂತ ಹೇಳ್ತೀವಿ. ಲೋಕಪಾಲ್ ವಿದ್ಯಾಮಂದಿರದಲ್ಲಿ ನರ್ಸರಿಯಿಂದ ಇಲ್ಲಿವರೆಗೂ ಇದೆ. ಲೋಕಪಾಲ್ ವಿದ್ಯಾಮಂದಿರ್ ನಾ ಹೇಳಿದಾಗೆ ಹಾಲೆ 36ನೇ ವರ್ಷಗಳ ಸಂದಿದೆ. ಇಲ್ಲಿ ನರ್ಸರಿಯಿಂದ ಪ್ರೈಮರಿ, ಹೈಯರ್ ಪ್ರೈಮರಿ, ಹೈಸ್ಕೂಲ್ ಅಪ್ ಟು 10th ವರೆಗೂ ನಮ್ದಿದೆ. ಹಾಗೆ ಈ ಶಾಲೆ ಮುಂದಿನ ವರ್ಷ 2025-26ನೇ ಸಾಲಿನಲ್ಲಿ ನಮ್ಮ ಶಾಲೆ CBSE ಸಿಲೆಬಸ್ ಅನ್ನು ಕೂಡ ಮುನ್ನಡೆಸಲು ಇಚ್ಛಿಸಿದೆ. ಮ್ಯಾನೇಜ್ಮೆಂಟ್ ಆಲ್ರೆಡಿ ಅದನ್ನ ಸ್ಟೆಪ್ ತಗೊಂಡಿದ್ದಾರೆ. ವೆರಿ ಶಾರ್ಟ್ಲಿ ನಮಗೆ ಪರ್ಮಿಷನ್ ಕೂಡ ಸಿಗ್ತಾ ಇದೆ. ನಾವು ಮುಂದಿನ ಹಂತದಲ್ಲಿ ಅಪ್ ಟು 8ನೇ ತರಗತಿವರೆಗೂ CBSE ಸಿಲೆಬಸ್ಗೆ ಹೋಗ್ತೀವಿ. ಅದಕ್ಕೆ ಪೋಷಕರು ಸಹಕಾರವನ್ನು ನೀಡಬೇಕಂತ ಹೇಳ್ಕೊಂಡು ಸೈನ್ಸ್ ಇನೋವೇಷನ್ ಮತ್ತು ಆರ್ಟ್ ಕ್ರಾಫ್ಟ್ ಎಕ್ಸಿಬಿಷನ್ಗೆ ನೀವು ನೋಡ್ತಿರ್ತಕ್ಕಂಥ ವೀಕ್ಷಕರಾಗಿರ್ಬೋದು ಅಥವಾ ನಿಮ್ಮ ಶಾಲೆ ಪೇರೆಂಟ್ಸ್ ಏನ್ ಹೇಳಕ್ ಬಯಸ್ತೀರಾ? ಸೈನ್ಸ್ ಇನೋವೇಷನ್, ಸೈನ್ಸ್ ವಿತೌಟ್ ಸೈನ್ಸ್ ವಿ ಕಾಂಟ್ ಅಸ್ಯೂಮ್ ಅವರ್ ಲೈಫ್. ಸೊ ಮಹಾತ್ಮರು, ಮಹಾನ್ ಸೈಂಟಿಸ್ಟ್ಗಳು ನಮ್ಮನ್ನ ಈ ಮಟ್ಟಕ್ಕೆ ತಂದಿದ್ದಾರೆ. ನಾವೇನಾದ್ರು ಉತ್ಕೃಷ್ಟವಾದ್ವಿ, ಲೈಫ್ ಸ್ಟೈಲ್ ಚೇಂಜ್ ಆಯ್ತು ಅಂತಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಯಾರಪ್ಪ ಅಂತಂದ್ರೆ ನಮ್ಮ ಸೈಂಟಿಸ್ಟ್. ನಮ್ಮ ಸೈಂಟಿಸ್ಟ್ಗಳು ಏನಿದ್ದಾರೆ ಅವ್ರು ಕೊಟ್ಟಂತ ಸೇವೆಯಿಂದ ನಾವು ಈ ಹಂತಕ್ಕೆ ಬಂದಿದೀವಿ. ಸೈನ್ಸ್ ಇನೋವೇಷನ್ ಅನ್ನೋದು ಮಕ್ಕಳಲ್ಲಿ ನಾವು ಹೊಸ ಪ್ರತಿಭೆನ, ಹೊಸ ಕ್ರಿಯೇಟಿವಿಟಿನ, ಅನ್ವೇಷಣೆಯನ್ನ ತಿಳಿಸೋಕೆ ಒಂದು ಮಾರ್ಗದರ್ಶನ ಆಗುತ್ತೆ. ಹಾಗೆ ಅವರಲ್ಲೂ ಒಂದು ಆಸಕ್ತಿ ಉಂಟಾಗುತ್ತೆ. ಹಾಗಾಗಿ ಪೋಷಕರೆಲ್ಲರೂ ನಮ್ಮ ಮಕ್ಕಳಿಗೆ ಹಾರೈಸಬೇಕು. ಹಾಗೆ ನಮ್ಮ ಪೋಷಕರೆಲ್ಲರೂ ಈ ತರದ ಕಾರ್ಯಕ್ರಮಗಳಿಗೆ ಸಪೋರ್ಟಿವ್ ಆಗಿ ನಿಲ್ಬೇಕು ಅನ್ನೋದು ನನ್ನ ಮನವಿ. ಕಾರ್ಯಕ್ರಮ ಈ ಕಾರ್ಯಕ್ರಮ ಈಗ ಇನಾಗ್ರೇಷನ್ ಆಗಿದೆ. ಈಗ ಅಪ್ ಟು 9 ಗಂಟೆ ಅಂತ ನಾವು ಬಾಂಬ್ಲೆಂಡ್ ನಲ್ಲೇ ಅಥವಾ ಇನ್ವಿಟೇಷನ್ ಅಲ್ಲೇ ತಿಳಿಸಿದ್ವಿ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಬಡವನಹಳ್ಳಿ ಮತ್ತೆ ಸುತ್ತಮುತ್ತಲಿನ ಎಲ್ಲಾ ಗ್ರಾಮರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ 10 ಗಂಟೆವರೆಗೂ, ರಾತ್ರಿ 10 ಗಂಟೆವರೆಗೂ ನಡೆಯುತ್ತೆ. ಹಾಗೆ ನಮ್ಮ ಪೋಷಕರಿಗೆ ಎಲ್ಲರಿಗೂ, ಹಾಗೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ರಾತ್ರಿಯ ಊಟದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದೀವಿ. ಹಾಗೆ ನಮ್ಮ ಮಕ್ಕಳನ್ನ ಸುಸೂತ್ರವಾಗಿ ಮನೆಗೆ ತಲುಪಿಸೋಕೆ ನಮ್ಮದೇ ಶಾಲಾ ವಾಹನದ ಸೌಲಭ್ಯವನ್ನು ಕೂಡ ದೊರಕಿಸಿಕೊಟ್ಟಿದ್ದೀವಿ. ಪ್ರಿಯ ವೀಕ್ಷಕರೇ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್. ನಾನು ನವೀನ್ ಸೂರ್ಯ. ಇವತ್ತು ನಾವಿದ್ದೀವಿ ಲೋಕಪಾಲ್ ವಿದ್ಯಾಮಂದಿರ ಶಾಲೆ ಬಡವನಹಳ್ಳಿಯಲ್ಲಿ. ಇವತ್ತು ಈ ಶಾಲೆಯಲ್ಲಿ ಸೈನ್ಸ್ ಇನೋವೇಷನ್, ಆರ್ಟ್ ಹಾಗೂ ಕ್ರಾಫ್ಟ್ ಎಕ್ಸಿಬಿಷನ್ ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೀವು ಗಮನಿಸ್ಬೋದು, ವಿಶೇಷವಾಗಿ ಇಲ್ಲಿ ಶ್ರೀರಾಮ ಮಂದಿರ ಮಾಡಲ್ಸ್ ನ ಮಕ್ಕಳೇ ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೀವು ಗಮನಿಸ್ಬೋದು. ಆ ಮಕ್ಕಳು ಒಂದೊಂದು ವಿಧವಾದ, ಇಲ್ಲಿ ಅಂದಾಜು ಹೇಳ್ಬೇಕಂದ್ರೆ ಒಂದು 15ರಿಂದ 20 ಶ್ರೀರಾಮನ ಮಂದಿರದ ಮಾಡಲ್ ಇರ್ತಕ್ಕಂಥದ್ದು. ಎಲ್ಲಾ ಕೂಡ ಮಕ್ಕಳು ಇಲ್ಲಿ ಕಾರ್ಡ್ಬೋರ್ಡ್ ಬಳಸ್ಕೊಂಡೇ ಇದನ್ನ ಮಾಡಿರ್ತಕ್ಕಂಥದ್ದು. ನಿಜವಾಗ್ಲೂ ಒಂದೊಂದು ಕೂಡ ಒಂದೊಂದು ಆ ಮಕ್ಕಳ ಕಲ್ಪನೆಯಲ್ಲಿ ಮೂಡ್ ಬಂದಿರ್ತಕ್ಕಂಥ ರಾಮ ಮಂದಿರ ನೀವು ಗಮನಿಸ್ಬೋದು, ನೋಡ್ಬೋದು. ನೀವು ಪುಟ್ಟದಾದ, ಚಿಕ್ಕದಾದ, ದೊಡ್ಡದಾದ ಆ ಮಕ್ಕಳು ದಾನಕ್ಕೆ ಆ ಮೈಂಡ್ ಏನ್ ಬರುತ್ತೋ ತಕ್ಷಣದಲ್ಲಿ ಮಾಡಿರ್ತಕ್ಕಂಥದ್ದು ನೀವು ಗಮನಿಸ್ಬೋದು. ಮಕ್ಕಳಲ್ಲಿ ನಿಜಕ್ಕೂ ಕೂಡ ಎಲ್ಲ ಒಂದ್ ಕಡೆ ಪ್ರತಿಭೆನ ಮಕ್ಕಳು ಇರುತ್ತೆ, ಅದನ್ನ ಗುರ್ತಿಸೋ ಕೆಲಸ ಶಿಕ್ಷಕರು ಮಾಡ್ಬೇಕಾಗುತ್ತೆ. ಈ ಶಿಕ್ಷಕರು ಮಾಡ್ಬೇಕಂತಂದ್ರೆ ಈ ತರದ ಒಂದು ವೇದಿಕೆನ ನಿರ್ಮಾಣ ಮಾಡಿ ಕೊಡ್ಬೇಕಾಗುತ್ತೆ. ನೀವು ನೋಡ್ಬೋದು, ನೀವು ಇಲ್ಲಿ ನೋಡಿ, ಇದೊಂದು ಶ್ರೀರಾಮ ಮಂದಿರ. ಇದೊಂದು ಒಂದು ವಿದ್ಯಾರ್ಥಿಯ ಮೈಂಡ್ ಅಲ್ಲಿ ಮೂಡಿರ್ತಕ್ಕಂಥದ್ದು ಮಾಡಲು ನೋಡಿ. ಪ್ರತಿಯೊಂದು ಕೂಡ ಒಂದೊಂದು ಕೂಡ ಡಿಫ್ರೆಂಟ್ ಆಗಿ ಮಾಡಲ್ಸ್ ನೀವು ನೋಡ್ಬೋದು, ನೀವು ಗಮನಿಸ್ಬೋದು.
ಹಾಗಾಗಿ ಇವತ್ತು ಬೆಳಗಿಂದನೂ ಕೂಡ ಸೈನ್ಸ್ ಇನೋವೇಷನ್ ಆರ್ಟ್ ಮತ್ತು ಕ್ರಾಫ್ಟ್ ಎಕ್ಸಿಬಿಷನ್ ಇಲ್ಲಿ ಬೆಳಗಿಂದ ಕೂಡ ಪ್ರಾರಂಭವಾಗಿದೆ. ರಾತ್ರಿವರೆಗೂ ಕೂಡ ಇಲ್ಲಿ ಎಕ್ಸಿಬಿಷನ್ ಇರ್ತಕ್ಕಂಥದ್ದು. ಸುತ್ತಮುತ್ತಲಿನ ಗ್ರಾಮಸ್ಥರಾಗಿರ್ಬೋದು ಅಥವಾ ಶಾಲೆಯ ಪೋಷಕರು, ಶಾಲೆಯ ಮಕ್ಕಳು ಈ ಎಕ್ಸಿಬಿಷನ್ಗೆ ಪಾಲ್ಗೊಳ್ಳಬೇಕಾಗಿ ಶಾಲಾ ಆಡಳಿತ ವತಿಯಿಂದ ಈಗಾಗಲೇ ತಮಗೆ ಎಲ್ಲ ಕೂಡ ಮನವಿ ಬಂದಿರ್ತಕ್ಕಂಥದ್ದು. ನೋಡಿ, ಇದೊಂದು ವಿಶೇಷವಾಗಿ ಕೂಡ ರಾಮ ಮಂದಿರ ಇರ್ತಕ್ಕಂಥದ್ದು. ನೀವು ಗಮನಿಸ್ಬೋದು. ನೀವು ನೋಡಿ, ಆ ಪುಟ್ಟ ಪುಟ್ಟ ಮಕ್ಕಳು ಎಷ್ಟು ರೀತಿಯಾಗಿ, ಎಷ್ಟು ಅಚ್ಚುಕಟ್ಟಾಗಿ, ಎಷ್ಟು ಚಂದವಾಗಿ ಈ ರಾಮ ಮಂದಿರನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಹೊರ ತೆಗೆಯಲು ಇದೊಂದು ವೇದಿಕೆ ಕೂಡ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ವೇದಿಕೆಯಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಈಗ ತಾನೇ ಹೇಳಿರ್ತಕ್ಕಂಥಂಗೆ ಶಾಲೆ ಕೂಡ ವಿಭಿನ್ನವಾಗಿ ಇರ್ತಕ್ಕಂಥದ್ದು. ಶಾಲೆಯಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಪಠ್ಯಕ್ರಮಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಮಕ್ಕಳನ್ನು ತೊಡಗಿಸಿಕೊಳ್ಳೋಕೆ ಇಲ್ಲಿನ ಶಿಕ್ಷಕರಾಗಿರ್ಬೋದು, ಶಾಲಾ ಆಡಳಿತ ಮಂಡಳಿ ಆಗಿರ್ಬೋದು ವಿಶೇಷವಾಗಿ ಒಂದು ಪ್ರಾಯೋಗಿಕವಾಗಿ ಮಾಡ್ತಕ್ಕಂಥದ್ದು. ಇನ್ನೇನು ಕೂಡ ಕೆಲವೇ ಕ್ಷಣಗಳಲ್ಲಿ ಕೂಡ ಆ ಕಾರ್ಯಕ್ರಮ ಪ್ರಾರಂಭವಾಗ್ತಕ್ಕಂಥದ್ದು. ಈ ಬಾರಿ ವಿಶೇಷವಾಗಿ ಶ್ರೀರಾಮ ಮಂದಿರ ಮಾಡೆಲ್ಸ್ಗಳು ನೀವು ಇಲ್ಲಿ ಈ ಶಾಲೆಯಲ್ಲಿ ಈ ಬಾರಿ ನೀವು ನೋಡ್ಬೋದು. ಇದೇ ನೋಡಿ, ಲೋಕ್ಪಾಲ್ ವಿದ್ಯಾಮಂದಿರ ಶಾಲೆಯ ಆವರಣ ನೀವು ನೋಡ್ತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಕ್ರೀಡಾ ಆವರಣ ಇರ್ತಕ್ಕಂಥದ್ದು. ಇಲ್ಲಿ ಮಕ್ಕಳಿಗೆ ಎಕ್ಸಿಬಿಷನ್ ಕಾರ್ಯಕ್ರಮಕ್ಕೆ ಬರ್ತಕ್ಕಂತ ಪುಟ್ಟ ಪುಟ್ಟ ಮಕ್ಕಳಿಗೆ ಇಲ್ಲಿ ಆಟ ಆಡಲು ಕೂಡ ತುಂಬಾನೇ ವ್ಯವಸ್ಥೆ ಕೂಡ ಕಲ್ಪಿಸತಕ್ಕಂಥದ್ದು ನೀವು ಗಮನಿಸ್ಬೋದು. ನೀವು ನೋಡಿ, ಶಾಲೆ ಲೋಕಪಾಲ್ ವಿದ್ಯಾಮಂದಿರ ಕಾರ್ಯಕ್ರಮಕ್ಕೆ ಸಜ್ಜಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೂಡ ಈ ಶಾಲೆ ಇಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗ್ತಕ್ಕಂಥದ್ದು ನೋಡ್ಬೋದಿಲ್ಲಿ. ಮಕ್ಕಳಿಗೋಸ್ಕರ ವಿಶೇಷವಾಗಿ ಆಟಿಕೆಗಳು, ಆಟವಾಡ್ಲಿಕ್ಕೆ, ಹಾಗೂ ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಮಕ್ಕಳಿಗೆ ಇಲ್ಲಿ ತರಬೇತಿ ಕೂಡ ನುರಿತ ತಜ್ಞರಿಂದ ಇಲ್ಲಿ ನಿಲ್ತಕ್ಕಂಥದ್ದು ನಿಮ್ ಗಮನಿಸ್ಬೋದು. ನೀವು ನೋಡಿ, ಎಲ್ಲ ಒಂದ್ ಕಡೆ ಒಂದು ಮಕ್ಕಳಿಗೆ ಈ ಶಾಲೆ ವಾತಾವರಣಕ್ಕೆ ಬಂದ್ರೆ ಎಲ್ಲ ಒಂದ್ ಕಡೆ ನಾವು ಕೂಡ ಏನಾದ್ರು ಒಂದು ಕಲಿಬೇಕು, ಮಾಡ್ಬೇಕು ಅನ್ನೋ ಇಚ್ಛಾಶಕ್ತಿ ಈ ಶಾಲೆಯಲ್ಲಿ ಮಕ್ಕಳಿಗೆ ಬರ್ತಕ್ಕಂಥದ್ದು. ನೋಡಿ, ಮಕ್ಕಳು ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಮಕ್ಕಳು ಇವತ್ತು ಕಾರ್ಯಕ್ರಮ ಇರ್ತಕ್ಕಂಥ ನಿಮಿತ್ತ ಎಲ್ಲ ಕೂಡ ಶಾಲೆಯ ವಾತಾವರಣ ಮಕ್ಕಳನ್ನ ಆಕರ್ಷಣೆಗೊಳಿಸ್ತಾ ಇರುತ್ತೆ. ಪ್ರತಿಯೊಂದು ಗೋಡೆಗಳ ಮೇಲೆ ಕೂಡ ಸೈನ್ಸ್ ಸಂಬಂಧಪಟ್ಟಂಗೆ, ಮಕ್ಕಳಿಗೆ ಆರ್ಟ್ ಸಂಬಂಧಪಟ್ಟಂಗೆ ಇರ್ತಕ್ಕಂಥದ್ದು. ಇಲ್ಲಿ ನೂತನವಾಗಿ ಪಕ್ಕದಲ್ಲಿ ಕೂಡ ಒಂದು ಶಾಲೆ ನಿರ್ಮಾಣ, ಹೆಚ್ಚಿನ ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥದ್ದು ನೀವು ಗಮನಿಸ್ಬೋದು. ನೀವು ಶಾಲೆ ಸಂಪೂರ್ಣ ಗ್ರೀನರಿಯಿಂದ ಕೂಡಿರ್ತಕ್ಕಂಥದ್ದು. ನೋಡಿ, ಮಕ್ಕಳಿಗೆ ಎಲ್ಲ ಒಂದ್ ಕಡೆ ಗ್ರೀನರಿಯಿಂದ ತುಂಬಾನೇ ಕೂಡ ಮಕ್ಕಳು ಅಟ್ರಾಕ್ಟ್ ಆಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ನೋಡಿ ಎಲ್ಲ ಕೂಡ ಸಿದ್ಧತೆ ಕೂಡ ಆಗಿರ್ತಕ್ಕಂಥದ್ದು. ಈ ಶಾಲೆಯ ಪೋಷಕರಾಗಿರ್ಬೋದು, ಸುತ್ತಮುತ್ತಲಿನ ಗ್ರಾಮಸ್ಥರಾಗಿರ್ಬೋದು ಈ ಶಾಲೆಯ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಶಾಲೆಯ ಆಡಳಿತ ಮಂಡಳಿ ಈಗ ತಮ್ಮಲ್ಲಿ ಕೂಡ ಮನವಿ ಮಾಡಿರ್ತಕ್ಕಂಥದ್ದು. ಮೊನ್ನೆ ಇನ್ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಕ್ಷಣದ ಸುದ್ದಿಗಾಗಿ ಹಾಗೂ ಈ ಶಾಲೆಯ ಲೋಕಮಂದಿರ ವಿದ್ಯಾಮಂದಿರದ ಸೈನ್ಸ್ ಇನೋವೇಷನ್ ಆರ್ಟ್ ಹಾಗೂ ಕ್ರಾಫ್ಟ್ ಎಕ್ಸಿಬಿಷನ್ ಲೈವ್ ಅನ್ನು ವೀಕ್ಷಿಸಲು ಹಿಂದೆ ಕರ್ನಾಟಕ ಪಬ್ಲಿಕ್ ನ್ಯೂಸ್ ಫೇಸ್ಬುಕ್ ಚಾನಲ್ ಅನ್ನ ಫಾಲೋ ಮಾಡಿ ಮತ್ತೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ವಂದನೆಗಳು.